خير الخلق كلهم مولاي صل وسلم دائما أبدا على حبيبك خير الخلق كلهم محمد سيد القولين والثقلين محمد ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಕ್ರಿಕೆಟ್ ಗ್ರೂಪ್ ಎಂಬ ಆ ಒಂದು ವಾಟ್ಸಪ್ ಗ್ರೂಪ್ನ ಮುಖಾಂತರ ಕಳೆದ 3 ವರ್ಷಗಳಿಂದ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ಬಹಳಷ್ಟು ಸಂಖ್ಯೆಯ ಸದಸ್ಯರೊಂದಿಗೆ ಪ್ರತಿ ವರ್ಷ ಕೂಡ ಬಹಳ ಉತ್ಸಾಹದಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ ಕ್ರಿಕೆಟ್ ಗ್ರೂಪ್. ಸೊ ಈ ವರ್ಷ 2ನೇ ಬಾರಿಗೆ, ಈ ವರ್ಷ ಪ್ರಥಮ ಬಾರಿಗೆ ನಾವು ಯಾವಾಗಲೇ ಆಲದಪ್ಪದ ಪ್ರದೇಶದಲ್ಲಿ ನಾವು ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ವಿ ನಾವು. ಸೊ 2ನೇ ಬಾರಿಗೆ ಈ ವರ್ಷದಲ್ಲಿ ತಾಜುಲ್ ಉಲಮಾ ಮಸ್ಜಿದ್ ಅಕ್ಷರನಗರ ಮಲಾರ್ ಪಾವೂರ್ ಪ್ರದೇಶದಲ್ಲಿರುವಂತಹ ಈ ಒಂದು ಸಣ್ಣ ಗ್ರಾಮದ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ನಾವು ಆಯೋಜಿಸಿದ್ದೇವೆ. ಸೊ ಖಂಡಿತವಾಗಿಯೂ ನಮ್ಮೆಲ್ಲ ಗ್ರೂಪ್ನ ಎಲ್ಲ ಸದಸ್ಯರ ಸಹಕಾರದಿಂದ, ಅವರ ದಾನದಿಂದ, ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಗ್ರೂಪ್ನ ಎಲ್ಲ ಸದಸ್ಯರು ಕೂಡ ಹೃದಯ ತುಂಬಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಸೊ ಖಂಡಿತವಾಗಿಯೂ ಇದರ ಪ್ರತಿಯೊಂದು ಆ ಯೋಜನೆಯ ಆ ಪ್ರತಿಫಲ ಏನಿದೆ ನಮ್ಮ ಗ್ರೂಪ್ನ ಪ್ರತಿಯೊಬ್ಬ ಸದಸ್ಯರಿಗೂ ಅಲ್ಲಾಹನು ನೀಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸೊ ಖಂಡಿತವಾಗಿಯೂ ಇನ್ನು ಮುಂದೆ ಕೂಡ ಈ ಕ್ರಿಕೆಟ್ ಗ್ರೂಪ್ಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಯಲಿ. ಈ ಸ್ನೇಹ, ಈ ಮಾತೃತ್ವ, ಈ ಸೌಹಾರ್ದತೆ, ಈ ಪ್ರೀತಿ ಇದೇ ರೀತಿ ಮುಂದುವರಿಯಲಿ ಎಂಬ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಾಟ್ಸಪ್ ಎಂಬಂತಹ ಒಂದು ಕ್ರಿಕೆಟ್ ಗ್ರೂಪ್ನ ನಾವು ರಚಿಸಿದಂತಹ ಸಂದರ್ಭಗಳಲ್ಲಿ ಭಾಳಷ್ಟು ಸದಸ್ಯರನ್ನು ನಾವು ಜಾಯಿನ್ ಮಾಡಿಕೊಂಡು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳಿಗೆ, ಸಮಾಜ ಸೇವೆ ಮಾಡುವಂತಹ ಒಂದು ಕಾರ್ಯಕ್ರಮಗಳಿಗಾಗಿ ಆ ಒಂದು ಗ್ರೂಪನ್ನು ರಚಿಸಿದೆವು. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಅಪಾರವಾದಂಥ ಅನುಗ್ರಹದಿಂದ ಇವತ್ತು ನಾವು ಅಕ್ಷಯನಗರ ಮಲಾರ್ ಎಂಬಂತಹ ಈ ಒಂದು ತಾಜುಲ್ ಉಲಮಾ ಮಸೀದಿಯಲ್ಲಿ ಒಟ್ಟುಗೂಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ಇವತ್ತು ನಮ್ಮ ಕ್ರಿಕೆಟ್ ಗ್ರೂಪ್ನ ವತಿಯಿಂದ ಒಂದು ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ದೇವೆ. ಇಂತಹ ಒಂದು ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಈ ವರ್ಷ ನಾವು 2ಯ ಬಾರಿಗೆ ಮಾಡ್ತಾ ಇದ್ದೇವೆ. ಅಂದ್ರೆ ಬಹಳ ಹೆಮ್ಮೆಯ ವಿಚಾರ. ಪ್ರಥಮ ಬಾರಿಗೆ ನಾವು ವಾಮದ ಪದವು ಎಂಬ ಪರಿಸರದಲ್ಲಿ ಮಾಡಿದ್ವಿ. ಇದೀಗ 2ಯ ಬಾರಿಗೆ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ಇಂತಹ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ನಮ್ಮ ಈ ಕ್ರಿಕೆಟ್ ಗ್ರೂಪ್ ಸಂಸ್ಥೆ ಇನ್ನು ಮುಂದಕ್ಕೂ ಕೂಡ ನಡೆಸಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಾವು ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಈ ಗ್ರೂಪ್ನಲ್ಲಿರುವಂತಹ ಸರ್ವ ಸದಸ್ಯರು ಕೂಡ ತಮ್ಮ ಕೈಯಲ್ಲಾದಷ್ಟು ಧನ ಸಹಾಯವನ್ನು ನೀಡಿ ಸಹಕರಿಸಿದ್ದೀರಾ. ಇನ್ನೂ ಕೂಡ ಇಂತಹ ಹಲವಾರು ಸೇವಾ ಕಾರ್ಯಕ್ರಮಗಳಿಗೆ ನಿಮ್ಮಿಂದ ನಾವು ಸಹಾಯ ಕೇಳಿದಾಗ ನಿಮ್ಮ ಪ್ರೋತ್ಸಾಹ ನಮಗೆ ಖಂಡಿತವಾಗಿ ನೀಡುತ್ತಾ ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಕ್ರಿಕೆಟ್ ವಾಟ್ಸಪ್ ಗ್ರೂಪ್ ಎಂಬ ಒಂದು ಗ್ರೂಪನ್ನು ರಚಿಸಿ ಬಹಳಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಆಡುವಂಥ ಆಟಗಾರರು, ಅದೇ ರೀತಿ ಎಲ್ಲ ಆಫೀಸಿಗಳನ್ನು ಒಟ್ಟು ಸೇರಿಸಿ ಒಂದು ಗ್ರೂಪ್ ಮಾಡಿ ಕಳೆದ 3 ವರ್ಷಗಳಿಂದ ರಂಜಾನ್ ಸಮಯದಲ್ಲಿ ಒಂದು ಇಫ್ತಾರಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ದಿನ, ಇದು 2ನೇ ಬಾರಿ ಈ ಒಂದು ರಂಜಾನ್ನಲ್ಲಿ ನಾವು ಈ ಒಂದು ಇಫ್ತಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕ್ರಿಕೆಟ್ ಗ್ರೂಪಿನ ವಿಶಿಷ್ಟ ಏನೆಂದರೆ, ನಾವು ಎಲ್ಲ ಒಂದು ದೊಡ್ಡ ಅಂದರೆ ಶ್ರೀಮಂತರಿರೋ ಕಡೆಗೆ ಹೋಗದೆ, ಎಲ್ಲಿ ಬಡ ಜನರು ಇರ್ತಾರೋ ರಿಮೋಟ್ ಲೊಕೇಶನ್ ಅನ್ನು ಆಯ್ಕೆ ಮಾಡಿ ಆ ಒಂದು ಪ್ರದೇಶದಲ್ಲಿ ಉಪವಾಸದ ಇಫ್ತಾರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತವಾಗಿಯೂ ಇನ್ನಷ್ಟು ಉತ್ತಮವಾಗಿ ನಾವು ಇದನ್ನು ಮುಂದುವರಿಸಲಿದ್ದೇವೆ. ಥ್ಯಾಂಕ್ ಯು ಸೋ ಮಚ್.